ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಗದಗ ನಗರದಲ್ಲಿ ಕಪ್ಪತ್ಗಿರಿ ಫೌಂಡೇಶನ್ ವತಿಯಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಗುರುತಿಸಿ ಮಹಿಳಾ ರತ್ನ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಸಮಾಜ, ಶಿಕ್ಷಕ, ಸಾಂಸ್ಕೃತಿಕ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಮಾದರಿಯಾಗಿರುವ ಮಹಿಳೆಯರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಸಾಧಕಿಯರ ಸಾಧನೆಗಳನ್ನು ಗುರುತಿಸುವ ಈ ಪ್ರಯತ್ನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನೊಂದೆಡೆ ಗಜೇಂದ್ರಗಡ ಪಟ್ಟಣದ ಕನಸು ಸೇವಾ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ರೇಣುಕಾ ಏವೂರ್ ಅವರನ್ನು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪರಿಗಣಿಸಿ ಸಮಾಜ ರತ್ನ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹಲವಾರು ಜನರಿಗೆ ನೆರವಾಗುತ್ತಿರುವ ಅವರ ಕಾರ್ಯಕ್ರಮವನ್ನು ಈ ಪ್ರಶಸ್ತಿ ಮತ್ತಷ್ಟು ಹಿರಿಮೆಯೆನಿಸುತ್ತಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಉಪಸ್ಥಿತರಿದ್ದು ಮಹಿಳೆಯರ ಸಾಧನೆ ಮತ್ತು ಸಮಾಜದಲ್ಲಿ ಅವರ ಪಾತ್ರವನ್ನು ಶ್ಲಾಘಿಸಿದರು. ಈ ವೇಳೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಚಂದ್ರಕಲಾ ಇಟಗಿಮಠ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಸಿಎನ್ ವಾಹಿನಿಯೊಂದಿಗೆ ಮಾತನಾಡಿದರು. ನಮಸ್ಕಾರ. ಎಸಿಎನ್ ನ್ಯೂಸ್ಗೆ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಮಹಿಳಾ ದಿನಾಚರಣೆ ಮಹಿಳಾ ಸಮ್ಮೇಳನವನ್ನು ಆಯೋಜಿಸಿದ್ವಿ ನಮ್ಮ ಕಪ್ಪತ್ಗಿರಿ ಫೌಂಡೇಶನ್ ಮತ್ತು ಕಪ್ಪತ್ಗಿರಿ ಪ್ರಕಾಶನದಿಂದ. ಈ ಕಪ್ಪತ್ಗಿರಿ ಫೌಂಡೇಶನ್ ಉದ್ದೇಶ ಮಹಿಳೆಯರ ಒಂದು ಬೆನ್ನೆಲುಬಾಗಿರ್ಬೇಕು ಅನ್ನೋದು. ಈ ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇವತ್ತು ಲಾರಿ ಡ್ರೈವರ್ ಇದ್ದಾರೆ ನಮ್ಮ ಮಹಿಳೆಯರಂದ್ರೆ. ದೊಡ್ಡ ದೊಡ್ಡ ಒಂದು ಸಿಟಿನಲ್ಲಿ, ಬೆಂಗಳೂರು ಅಂತ ಸಿಟಿನಲ್ಲಿ ಲಾರಿ ಡ್ರೈವರ್ಗಳಿದ್ದಾರೆ, ಆಟೋ ಡ್ರೈವರ್ಗಳಿದ್ದಾರೆ. ಆದರೆ ನಮ್ಮ ಗದಗ್ನಂಥ ಒಂದು ಜಿಲ್ಲೆಯಲ್ಲಿ ಲಾರಿ ಡ್ರೈವರ್, ಆಟೋ ಡ್ರೈವರ್ಗಳು ಅದಾರ ಅಂತಂದ್ರೆ ಅದು ಒಂದು ನಮ್ಮ ದೊಡ್ಡ ಶಕ್ತಿ. ಅಂಥವೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ಮಹಿಳೆಯರನ್ನ ಗುರುತಿಸಿ ಇಲ್ಲೊಂದು ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಮ್ಮ ಒಂದು ಕಪ್ಪತ್ಗಿರಿ ಫೌಂಡೇಶನ್ ಮಾಡ್ತಾ ಇದೆ ಅನ್ನೋದು ನಮ್ಮ ಹೆಮ್ಮೆ. ಮತ್ತು ಇದ್ರ ಮೂಲ ಉದ್ದೇಶ ಅಂತಂದ್ರೆ ಸಾಹಿತ್ಯಿಕವಾಗಿ ಆಗಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಆಗಿರ್ಬೋದು, ಇವತ್ತಿನ ದಿನಮಾನದಲ್ಲಿ ಮಕ್ಕಳಿಗೆ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಉದ್ದೇಶ, ಅವರಿಗೆ ಒಂದು ಸ್ಫೂರ್ತಿ ನೀಡುವಂಥ ಉದ್ದೇಶ ನಮ್ಮ ಕಪ್ಪತ್ಗಿರಿ ಫೌಂಡೇಶನ್ ಅದಾಗೈತಿ. ಇದೇ ಥರನಾಗಿ ನಾವು ಶಿಕ್ಷಕರಿಗೂ ಕೂಡ ಗೌರವ ಸನ್ಮಾನ, ಗೌರವ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೀವಿ. ಸಾಹಿತ್ಯಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದ್ದೀವಿ ಮತ್ತು ಶೈಕ್ಷಣಿಕವಾಗಿ ಕೂಡ ಮಾಡ್ಕೊತ ಬಂದಿದ್ದೀವಿ. ಪರಿಸರಕ್ಕಾಗಿ ನಾವು ಕಪ್ಪತ್ತಗುಡದಲ್ಲಿ ವಿಶೇಷವಾಗಿ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಮಾಡ್ತಾ ವಿಶೇಷವಾಗಿ ಬೇರೆ ಬೇರೆ ಬೀಜದ ಉಂಡೆಗಳನ್ನು ಮಾಡಿ ಅಲ್ಲಿ ಬಿತ್ತುವಂಥ ಕಾರ್ಯಕ್ರಮ ಆಗಿರ್ಬೋದು, ಒಂದು ಎಲೆಮರೆ ಕಾಯಿಗಳಂತಿರುವ ಪ್ರತಿಭೆಗಳನ್ನು ಗುರುತಿಸಿ ಮುಖ್ಯ ವಾಹಿನಿಗೆ ತರುವುದು ನಮ್ಮ ಕಪ್ಪತ್ಗಿರಿ ಫೌಂಡೇಶನ್ನ ಒಂದು ಮುಖ್ಯ ಉದ್ದೇಶ ಅಂತ ನಾನು ಹೇಳಕ್ಕೆ ಖುಷಿ ಪಡ್ತೈತಿ. ಇವತ್ತು ಮಹಿಳಾ ದಿನಾಚರಣೆ ಅನ್ನೋದು ಒಂದೇ ದಿನಕ್ಕೆ ಸೀಮಿತ ಅಲ್ಲ. ಯಾಕಂತಂದ್ರೆ ಮಹಿಳೆ ಇಲ್ಲದ ಜಗತ್ತಿಲ್ಲ, ಜಗತ್ತಿಲ್ಲದ ಮಹಿಳೆ ಇಲ್ಲ. ಮಹಿಳೆಯಿಂದನೇ ಇಳೆ ಅಂದ್ರೆ ಭೂಮಿ ಮತ್ತು ಜನನಿ ಮತ್ತು ಜನ್ಮಭೂಮಿ ಇಂದನ ನಾವೆಲ್ಲ ಬದುಕ್ತಿರೋದು ಅನ್ನುವಂಥ ಒಂದು ಉದ್ದೇಶ ನಾನು ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಈ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇನ್ನೂ ಹೇಳಬೇಕಂದ್ರೆ ನಾವು ಜಗತ್ತಿಗೆ ಏನನ್ನು ಕೊಟ್ಟು ಸೂರ್ಯ, ಗಾಳಿ, ಬೆಳಕು ಎಲ್ಲ ಏನು ನಿಸ್ವಾರ್ಥ ಸೇವೆ ಐತಲ್ಲ, ನಾವೆಲ್ಲ ಇವತ್ತು ಹುಟ್ಟಿದ್ದೀವಿ ಅಂದಮೇಲೆ ಒಂದು ನಾವು ಏನನ್ನು ಬಯಸ್ತಾ ನಾವು ಜಗತ್ತು ನಮಗೆ ಇಷ್ಟೆಲ್ಲ ಕೊಟ್ಟೈತೆ ಅಂತಂದ್ರೆ ನಾವು ಜಗತ್ತಿಗಾಗಿ ಏನು ಕೊಟ್ವಿ ಅನ್ನೋದನ್ನು ಮುಖ್ಯ ಐತಿ. ಅದಕ್ಕೆ ನಾವು ನಮ್ಮ ಕೈಲಾದಷ್ಟು ನಾವು ಸಾಮಾಜಿಕ, ಸಾಹಿತ್ಯಿಕ, ಶೈಕ್ಷಣಿಕವಾಗಿ ಸೇವೆ ಸಲ್ಲಿಸಬೇಕು. ಇದರಲ್ಲೇ ನನ್ನಂಥ ಅಬಲೆ ಹೆಣ್ಮಗಳು ಇವತ್ತಿನ ದಿನದೊಳಗೆ ಅಬಲೆ ಅಲ್ಲ ಸಬಲೆ ಅನ್ನುವಂಥ ಒಂದು ಯುಕ್ತಿಯನ್ನು ನಾನು ಇವತ್ತು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಹೆಣ್ಮಕ್ಳು ಎಲೆಮರೆ ಕಾಯಿ ಅಂತ ಇದ್ದವ್ರನ್ನ ಇವತ್ತು ಮುಖ್ಯವಾಹಿನಿಗೆ ತಂದಿವಂದ್ರೆ ಅವ್ರಿಗೆ ಪ್ರೋತ್ಸಾಹ, ಅವರ ಒಂದು ಶಕ್ತಿ ಇನ್ನಷ್ಟು ಅವರ ಮುಂದಿನ ಒಂದು ಹೆಜ್ಜೆಗೆ ಅವರಿಗೆ ಮಾರ್ಗದರ್ಶನ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನ ನಮ್ಮ ವೇದಿಕೆ ಮಾಡ್ತಾ ಬಂದೈತಿ. ಈ ಒಂದು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಂಥ ಎಸಿಎನ್ ನ್ಯೂಸ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನನ್ನ ಪರವಾಗಿ ಇನ್ನೂ ನಮ್ಮ ವೇದಿಕೆ ಹಲವಾರು ನನ್ನ ಜೊತೆಗೆ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳು ನಮ್ಮ ಶಾಖೆಗಳದಾವು. ನಮ್ಮ ಗದಗ ಜಿಲ್ಲಾಧ್ಯಕ್ಷರಾಗಿರ್ಬೋದು, ತಾಲೂಕುಗಳ ಸಿರಟಿ ತಾಲೂಕು ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಕೊಪ್ಪಳ ಜಿಲ್ಲಾ, ರಾಯಚೂರು ಜಿಲ್ಲಾ, ದಾವಣಗೆರೆ ಜಿಲ್ಲಾದಲ್ಲಿ ನಮ್ಮ ಶಾಖೆಗಳು 10, 15, 20 ಜಿಲ್ಲೆಗಳಲ್ಲಿ ನಮ್ಮ ಶಾಖೆಗಳದಾವು. ಅಲ್ಲೆಲ್ಲ ಕೂಡ ಇಷ್ಟೇ ಕಾರ್ಯನಿರತರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ನಮಗೆ ಆ ಭಗವಂತ ಶಕ್ತಿ ನೀಡಲಿ. ಸಮಾಜ ಸೇವೆ, ಸಾಹಿತ್ಯ ಸೇವೆ ಮತ್ತು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ
ಒಂದು ಸಮಾಜ ಸೇವೆಯನ್ನು ಮಾಡಲು ಶಕ್ತಿ ಕೊಡಲಿ ಅಂತ ನಾನು ಎಲ್ಲರ ಒಂದು ಸಾರ್ವಜನಿಕರಾಗಿರ್ಬೋದು, ಎಲ್ಲರ ಒಂದು ಸಪೋರ್ಟ್ ನಮಗೆ ಇರಲಿ ಅಂತ ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಇನ್ನು ನಮ್ಮ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಇವತ್ತು ಪ್ರಶಸ್ತಿ ಪಡೆದಿರುವಂತಹ ಎಲ್ಲ ಮಹಿಳೆಯರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅವರೆಲ್ಲರೂ ಇಲ್ಲಿ, ಅದರಲ್ಲಿ ಒಬ್ಬರು ಇಲ್ಲಿ ರೇಣುಕಾ ಯವರು ಅಂತ ಅವರು ಕೂಡ ಸಮಾಜ ಸೇವೆ ಪ್ರಶಸ್ತಿಯನ್ನು, ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಾರ. ಅವರು ಕೂಡ ಅವರ ಅನಿಸಿಕೆಗಳನ್ನ ಮಾತಾಡ್ತಾರೆ. ನಾನು ಶ್ರೀಮತಿ ಚಂದ್ರಕಲಾ ಇಟ್ಗಿಮಠ ಅಂತೇಳಿ ಕಪ್ಪತ್ಗಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು. ಕಪ್ಪತ್ಗಿರಿ ಪ್ರಕಾಶನ ಮತ್ತು ಕಪ್ಪತ್ಗಿರಿ ಫೌಂಡೇಶನ್ನ ನಿರಂತರವಾಗಿ ಸತತ 10 ವರ್ಷಗಳಿಂದ ನಡೆಸ್ಕೊಂತ ಬರ್ತಾ ಇದ್ದೀನಿ. ಹಾಗೂ ಸನ್ಮಾನಿತರಾದ ಶ್ರೀಮತಿ ರೇಣುಕಾ ಏವೂರ್ ಮಾತನಾಡಿದ್ದರು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಣುಕಾ ಏವೂರ್ ಅಂತ ಹೇಳಿ ಗಜೇಂದ್ರಗಢದಿಂದ ನಾನು ಬಂದಿದ್ದೀನಿ. ಈ ಕಪ್ಪತ್ಗಿರಿ ಫೌಂಡೇಶನ್ ವತಿಯಿಂದ ನನಗೆ ಕಳಸಾಪುರ ವತಿಯಿಂದ ನನಗಿನ ಸಂಸ್ಥೆಯವರು ನನ್ನ ಕರೆಸಿ ಸಾಧಕಿ ಅಂತ ಹೇಳಿ ಸನ್ಮಾನ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಇದರ ಜೊತೆಗೆ ಮಹಿಳೆಯರಿಗೆ ಹೆಚ್ಚು ಸಾಧನೆಗಳನ್ನು ಮಾಡೋದಾಗಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವಕಾಶಗಳನ್ನು ಕೊಡಬೇಕು. ತಾವು ಇನ್ನಿಷ್ಟು ಅವಕಾಶಗಳನ್ನು ಹೆಣ್ಮಕ್ಳಿಗೆ ತಾವು ಹುಡುಕಿ ತೆಗೆದು ಅವರನ್ನು ಒಂದು ಬೆಳವಣಿಗೆಯನ್ನು ಕಂಡು ಹಿಡಿದು ಅವ್ರನ್ನ ಬೆಳೆಸೋದ್ರಲ್ಲಿ ಕಪ್ಪತ್ಗಿರಿ ಫೌಂಡೇಶನ್ ಅವರು ಭಾಳ ಹೆಚ್ಚು ಶ್ರಮ ಪಡಿಸಿದಾರ. ಹೆಚ್ಚು ಅವ್ರು ಕೆಲಸ ಮಾಡೋದು ನೋಡ್ತಿದ್ರೆ ನಾವು ಇನ್ನೂ ಯಾಕೆ ಇವ್ರ ಜೋಡಿ ಶ್ರಮ ವಹಿಸಬಾರ್ದು ಅನ್ನೋದು ನಾವು ಈಗ ನೀವು ನೋಡ್ತಿರ್ಬೋದು. ಸಾಕಷ್ಟು ಕಾರ್ಯಕ್ರಮ ಒಂದು ಬೆಳಿಗ್ಗೆ 8 ಗಂಟೆಯಿಂದನೂ ಪ್ರಾರಂಭ ಆಗಿದೆ. ಆ ಬೆಳಿಗ್ಗೆಯಿಂದನೂ ಇವರು ನಿರಂತರವಾಗಿ ಇನ್ನೂ ಯಾವ್ಯಾವ ಕಾರ್ಯಕ್ರಮದಲ್ಲಿ ನಿರಂತರವಾಗಿರ್ತಾರೋ ಏನೋ ಗೊತ್ತಿಲ್ಲ ನನಗೆ. ಈಗ ನಾನು ಮಧ್ಯಾಹ್ನದಿಂದ ಜಾಯ್ನ್ ಆಗಿದ್ದೀನಿ. ಆದರೂ ನನಗೆ ನೋಡಿ ಈ ಕಾರ್ಯಕ್ರಮದ ಬಗ್ಗೆ ಭಾಳ ಉತ್ಸಾಹ ಐತಿ. ಇದೇ ಥರ ಎಲ್ಲ ಜನತೆಗೂ ನಾನು ಮಹಿಳೆಯರಿಗೆ ಹೇಳೋದೇನಪ್ಪ ಅಂತಂದ್ರೆ, ಹೆಚ್ಚು ಹೆಣ್ಮಕ್ಳ ಮನೆಯ ಜೊತೆಗೆ ತಮ್ಮ ಸ್ವಾವಲಂಬಿ ಬದುಕುಗಳನ್ನು ಕಟ್ಕೊಳ್ಳೋದ್ರಿಂದ ಹೆಚ್ಚು ಹೆಣ್ಮಕ್ಳಿಗೆ ಅವಕಾಶಗಳು ಸಿಕ್ಕಂಗೆ ಆಗ್ತೈತಿ ಅಂತ ಹೇಳಿ ನಾನು ಕಪ್ಪತ್ಗಿರಿ ಫೌಂಡೇಶನ್ ಚಂದ್ರಿಕಾ ಮೇಡಮ್ ಅವರಿಗೆ ಒಂದು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರೇಣುಕಾ ಏವೂರ್ ಅಂತ ಹೇಳಿ ಗಜೇಂದ್ರಗಢದಿಂದ ಬಂದಿದ್ದೀನಿ. ನನ್ನ ಹೆಸರು ಶಾಂತಾಬ್ಬ ಅಂಗಡಿ, ಶಿರಟ್ಟಿ ತಾಲೂಕಿನ ಕಪ್ಪತ್ಗಿರಿ ಫೌಂಡೇಶನದ ಅಧ್ಯಕ್ಷರು. ಮಹಿಳಾ ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು, ಮಹಿಳೆಯ ಶಕ್ತಿ ಅತಿ ದೊಡ್ಡ ಶಕ್ತಿ ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಇದು ಕಪ್ಪತ್ಗಿರಿ ಫೌಂಡೇಶನ್ನಿನ ರಾಜ್ಯಾಧ್ಯಕ್ಷರಾದ ಚಂದ್ರಕಲಾ ಇಟ್ಗಿಮಠ ಇಂಥ ಮಹಿಳಾ ಸಾಧಿಕೆಯರನ್ನು ಗುರುತಿಸಿ ಅನೇಕ ಪ್ರಶಸ್ತಿಯನ್ನು ವಿತರಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಹೇಳಿ ನಾನು ಬರ್ತೀನಿ.